22ರಾಗ 1736 ದೂರುಗಳು ಬಂದು, ಮುಂದೆ ಆಮೇಲೆ 23ರೊಳಗೆ 2433 ಬಂದು, ಮುಂದೆ 24ರಾಗ 2991 ದೂರುಗಳು ಬಂದಿದ್ದಾವೆ ಆನ್ಲೈನ್ ಮೇಲೆ. ಅವುಗಳನ್ನ ನಾವು ಮ್ಯಾಕ್ಸಿಮಮ್ ಬಗೆಹರಿಸೋ ಪ್ರಯತ್ನ ಮಾಡಿದ್ವಿ ಅಂತ ಹೇಳ್ತಾ ಇದ್ದೆ ಆನ್ಲೈನ್ ಮೇಲೆ. ಈ ಆನ್ಲೈನ್ ಮೇಲೆ ಎಷ್ಟು ದೂರುಗಳು ಬರೋಕ್ಕೆ ಸಾಧ್ಯ ಇದೆ ಅಂತ. ಯಾಕಂದರೆ ಇವತ್ತು ಇಂಡಸ್ಟ್ರಿಗಳು ಬಂದಾಗ್ತಾ ಇದ್ದಾವೆ, ಹೆಚ್ಚುಗಳು ಬಂದಾಗಿದ್ದಾವೆ. ಮತ್ತು ಇದೆಲ್ಲ ಹೇಳ್ತಾರೆ, ಇವತ್ತೆಲ್ಲ ಅಸಂಘಟಿತ ಕಾರ್ಮಿಕರಿಗಾಗಿ ಇದ್ದಂಥದ್ದು ಆನ್ಲೈನ ಅವ್ರಿಗೆ ಸಮಸ್ಯೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಒಂದಿಷ್ಟು ಪ್ರಚಾರ ಪತ್ರಿಕೆಗಳಲ್ಲಿ ಅಲ್ಲಲ್ಲೇ ಬರ್ತದೆ. ಬಟ್ ಇದೆಲ್ಲ ಯಾರಿಗೆ ಅಂದರೆ ಬುದ್ಧಿವಂತ ಕಾರ್ಮಿಕರಿಗೆ, ಅದು ವೆಲ್ ಎಜುಕೇಟೆಡ್ ಕಾರ್ಮಿಕರಿಗೆ ಹೆಲ್ಪ್ ಆಗ್ಬೋದು. ಪಾಪ ಹಳ್ಳಿಯಲ್ಲಿ ಬಿತ್ತಿರುವಂಥವ್ರು, ಮತ್ತು ಕೂಲಿ ನಾಲಿ ಮಾಡುವಂಥವ್ರು, ಇದೆಲ್ಲ ಏನು ಗೊತ್ತ್ರಿ, ಈವನ್ ಮೊಬೈಲ್ ಸಹಿತ ಇಟ್ಕೊಳ್ಳಾರದ ಪರಿಸ್ಥಿತಿ ಒಳಗೆ ಅವರಿದ್ದಾರೆ. ಅಂಥ ಜನರಿಗೆ ಹೋಗಿ ಮುಟ್ಟೋದು ಯಾವಾಗ, ಅವ್ರಿಗೆ ಯಾವಾಗ ನ್ಯಾಯ ಸಿಗೋದು ಅಂತ. ಯಾಕಂದ್ರೆ ಮೊದಲದಾಗೆ ಅಲ್ಲಿ ಮಾಲಕರಿಗೆ, ಅದೇ ಕಾಲಕ್ಕೆ ನಡೆಸ್ಕೊಂಡು ಹೋಗೋರಿಗೆ ಪಾಪ ಬೆದರ್ತಾರೆ. ಈ ಕಾಂಟ್ರಾಕ್ಟರ್ಗೆ ಅದು ಪ್ರತಿಯೊಂದು ಎಷ್ಟೋ ಫ್ಯಾಕ್ಟ್ರಿಗಳಿದ್ದಾವೆ ಇವತ್ತಂತೂ. ಎಲ್ಲ ಏನಪ್ಪ ಅಂದ್ರೆ ಕಾಂಟ್ರಾಕ್ಟ್ ಲೇಬರರ್ಸನ ಆ ಕಾಂಟ್ರಾಕ್ಟ್ ಕೊಟ್ಟವ್ರಿಗೆ ಅನಿಸ್ತಾರೆ ಪಾಪ. ಅವ್ರು ಹೇಳಿದ್ರೆ ನಾಳೆ ಮತ್ತೆ ಉದ್ಯೋಗ ಬಂದಂದ್ರೆ ಏನು ಮಾಡಲಿ, ನೌಕರಿನ ತೆಗೆದು ಹಾಕಿದ್ರೆ ಏನು ಮಾಡಲಿ ಅನ್ನುವಂಥದ್ದು. ನೌಕರಿನ ತೆಗೆದು ಹಾಕಿದ್ರೆ ಇವತ್ತಿನ ಕಾನೂನುಗಳು ಅಷ್ಟು ಬಲಿಷ್ಠ ಇಲ್ಲ, ಎಲ್ಲಿ ಕೋರ್ಟ್ಗೆ ಹೋದ್ರೂ ಸ್ಟ್ಯಾಂಡ್ ಆಗೋದಿಲ್ಲ, ಅಡ್ಡಾಡಿ ಸಾಯುವಂಥ ಪ್ರಸಂಗಗಳು ಎಷ್ಟೋ ಪ್ರಕರಣಗಳಾಗಿದ್ದಾವೆ. ಅದಕ್ಕಾಗಿ ಭಾಳಷ್ಟು ಜನ ಏನು ಮಾಡಿಬಿಡ್ತಾರಪ್ಪ ಅಂದರೆ ಕಾಂಪ್ರಮೈಸ್ ಆಗಿಬಿಡ್ತಾರೆ. ಹಾಳಾಗಿ ಹೋಗಲಪ್ಪ, ಕಡೆಗೆ ಇವತ್ತಿನ ಊಟದ ದಾಟಾಗಿರ್ತದೆ ನಮ್ಮದು, ನಾಳೆ ನೋಡೋಣ ಅಂತ ಪರಿಸ್ಥಿತಿ ಬಂದುಬಿಟ್ಟದೆ ಇವತ್ತು. ಹೀಗಾಗಿ ಇದೇನೋ ಒಂದಿಷ್ಟು ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಒಂದು 7160 ಜನ ದೂರು ಕೊಟ್ಟಿದ್ದಾರೆ ಅಂತೇಳಿ. ಇದು ಸುಮ್ಮನೆ ಒಂದಿಷ್ಟು ಬೆನ್ನು ಚಪ್ಪರಿಸ್ಕೊಳ್ದಾಗಿದೆ. ಒಂದು ರಾಜ್ಯಕ್ಕೆ 7000 ದೂರು ಬರ್ತಾವಪ್ಪ ಇಡೀ ರಾಜ್ಯ ಮಟ್ಟದಲ್ಲೇ. ನಾನು ಹೇಳಿದ್ದಿಲ್ಲ, 1.40 ನಮ್ಮಲ್ಲಿ 7 ಕೋಟಿ ಬೇಡ 6 ಕೋಟಿ ಲೆಕ್ಕಿದ್ದಾರೆ ಜನ. 6 ಕೋಟಿಗೆ 7,000, ಅದ್ರಾಗ 6 ಕೋಟಿ ಒಳಗೆ 90% ಎಲ್ಲ ಹೆಚ್ಚು ಕಡಿಮೆ ಅಸಂಘಟಿತ ಕಾರ್ಮಿಕರಿದ್ದಾರೆ. ಎಷ್ಟಾದ್ರಿ 6 ಕೋಟಿ ಒಳಗೆ ಒಂದು ಜಸ್ಟ್ ಇದು ಮಾಡಿದ್ರೆ ಹೆಚ್ಚು 5-5.5 ಕೋಟಿ ಜನಸಂಖ್ಯೆ ಇಲ್ಲಿ ಏನಪ್ಪ ಅಂದ್ರೆ ಲೇಬರರ, ಮತ್ತೇನು ಕೂಲಿ, ಕೃಷಿ ಕೂಲಿ ಮತ್ತೆ ಮಾಡಿ ಬರ್ತಾ ಇದ್ದಾರೆ. ಚಾದಂಗಡಿಗಳಲ್ಲಿ ಮತ್ತೆಲ್ಲ ಕೂಲಿ ಮಾಡ್ತಾ ಇರ್ತಾರೆ. ಅವು ಇವು ಅಂತಲ್ಲ. ಮತ್ತು ಬಿಲ್ಡಿಂಗ್ ಕಟ್ಟುವಲ್ಲೇ ಅವತ್ತಷ್ಟು ಬರೋದು, ಅವತ್ತಿನ ಕೊಟ್ಟು ತೊಗೊಳ್ಳೋದು, ಎದ್ದು ಬಿಡೋದು. ಅವತ್ತು ಬಂದಾಗ ಎಷ್ಟು ಒಂದು 500-1000 ಹರ್ಕೊಂಡು ಹೋಗೋದು. ಯಾಕೆ ಅನಿವಾರ್ಯ